ಇನ್ನು ಹಾಸನದಲ್ಲಿ ಆಚಂಗಿ ಬಳಿಯೂ ಕೂಡ ದುರಸ್ತಿ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಮಣ್ಣು ಕುಸಿತ ಆಗಿದೆ. ಮಣ್ಣಿನ ಅಡಿಯಲ್ಲಿ ಸಿಲುಕಿದಂತಹ ಹಿಟಾಚಿಯಲ್ಲಿ ಇದ್ದಂತಹ ಓರ್ವ ಚಾಲಕ ಸ್ವಲ್ಪದರಲ್ಲೇ ಅಪಾಯದಿಂದ ಪಾರಾಗಿದ್ದಾನೆ. ಇನ್ನು ಹಿಟಾಚಿಯಿಂದ ಕೆಲಸವನ್ನ ಮಾಡ್ತಾ ಇದ್ರು. ಇದೇ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಮಣ್ಣು ಏಕಾಏಕಿ ಕುಸಿತ ಆಯಿತು. ಗುಡ್ಡ ಕುಸಿತಕ್ಕೆ ಸಂಬಂಧಪಟ್ಟಂತೆ ಮಣ್ಣನ್ನ ತೆರವು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಹಿಟಾಚಿಯ ಮೇಲೆ ಏಕಾಏಕಿ ಮಣ್ಣು ಕುಸಿತ ಆಯಿತು. ಇದೇ ಸಂದರ್ಭದಲ್ಲಿ ಹಿಟಾಚಿಯಲ್ಲಿ ಇದ್ದಂತಹ ಚಾಲಕ ಕೂದಲೆಳೆ ಅಂತರದಿಂದ ಅಪಾಯದಲ್ಲಿ ಪಾರಾಗಿದ್ದಾನೆ. ಸಕಲೇಶಪುರ ತಾಲೂಕಿನ ಆಚಂಗಿ ರೈಲ್ವೆ ಹಳಿ ಮೇಲೆ ಗುಡ್ಡ ಕುಸಿತ ಉಂಟಾಗಿದೆ. ಇನ್ನು ಮಣ್ಣು ತೆರವು ಕಾರ್ಯಾಚರಣೆ ಮತ್ತೆ ಮುಂದುವರಿತಾ ಇದೆ. ಗುಡ್ಡ ಕುಸಿತವಾಗಿರುವಂತಹ ಹಿನ್ನೆಲೆಯಲ್ಲಿ ಮಾರ್ಗ ಮಧ್ಯೆಯಲ್ಲೇ ರೈಲ್ವೆಗಳು ಸಿಲುಕುತ್ತಾ ಇದ್ದಾವೆ. ಇನ್ನು ಮಾರ್ಗ ಮಧ್ಯದಲ್ಲಿ ತಿಂಡಿ ನೀರು ಇಲ್ಲದೆ ಪ್ರಯಾಣಿಕರು ಪರದಾಡ್ತಾ ಇರುವಂತಹ ಘಟನೆಗಳು ನಡೀತಾ ಇದೆ. ಆದಷ್ಟು ಬೇಗ ಈ ಮಣ್ಣನ್ನು ತೆರವು ಮಾಡಿ ರೈಲ್ವೆ ಪ್ರಯಾಣ ಮಾಡೋದಕ್ಕೆ ಆದಷ್ಟು ಬೇಗ ಅನುವು ಮಾಡಿಕೊಡ್ಬೇಕು ಅಂತ ಸಾರ್ವಜನಿಕರು ಹಾಗೂ ರೈಲ್ವೆ ಪ್ರಯಾಣಿಕರು ಇದೀಗ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ರೈಲ್ವೆಗಳು ನಿಂತಿರುವ ಕಾರಣಕ್ಕಾಗಿ ಅಂದರೆ ರೈಲ್ವೆ ಹಳಿ ಮೇಲೆ ಮಣ್ಣು ಕುಸಿತ ಆಗಿದ್ದಕ್ಕೆ ಮಣ್ಣು ತೆರವು ಮಾಡಿರೋದಕ್ಕೆ ಹೋದಂತಹ ಹಿಟಾಚಿ ಮೇಲೆ ಇದ್ದಕ್ಕಿದ್ದ ಹಾಗೆ ಮಣ್ಣು ಕುಸಿತ ಆಯಿತು. ಆದರೆ ಹಿಟಾಚಿ ಚಾಲಕ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾನೆ.